ಬೆಂಗಳೂರಿನ ಬಸವನಗುಡಿ ಪಿಎಸ್ಐ ಮೇಲೆ ವೈದ್ಯೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಪೊಲೀಸ್ ಕಮಿಷನರ್ಗೂ ದೂರನ್ನ ನೀಡಿದ್ದು ತನಿಖೆಗೆ ಸೂಚಿಸಲಾಗಿದೆ. ಅಷ್ಟಕ್ಕೂ ಸಬ್ ಇನ್ಸ್ಪೆಕ್ಟರ್ ಮೇಲಿರುವ ಆರೋಪಗಳು ಏನು ನೋಡೋಣ ಬನ್ನಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನಿಂದ ವೈದ್ಯೆಗೆ ಕಿರುಕುಳ ಆರೋಪ. ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ, ಕಮಿಷನರ್ಗೆ ದೂರು. ಹೌದು, ಎಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರೋದು ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಕುಮಾರ ಎಸ್ ಜೋಡಹಟ್ಟಿ ಎಂಬುವರ ವಿರುದ್ಧ. ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವ ಯುವತಿಗೆ ಕಳೆದ 4 ವರ್ಷಗಳ ಹಿಂದೆ ಸಬ್ ಇನ್ಸ್ಪೆಕ್ಟರ್ ರಾಜಕುಮಾರ ಜೋಡಹಟ್ಟಿ ಫೇಸ್ಬುಕ್ ಮೂಲಕ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಯುವತಿ ಕೂಡ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ಲು. ಅದಾದ ಬಳಿಕ ಇಬ್ಬರು ಪರಸ್ಪರ ಪರಿಚಯವಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ರಂತೆ. ಅಲ್ಲೇ ಶುರುವಾಗಿದ್ದು ಅಸಲಿ ಕಹಾನಿ. ರಾಜಕುಮಾರ ಜೋಡಹಟ್ಟಿ ಪಿಎಸ್ಐ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಯುವತಿ ಕೂಡ MBBS ಓದಿ ವೈದ್ಯೆಯಾಗಿ ಕೆಲಸ ಶುರು ಮಾಡಿದ್ಲು. ಇದರ ನಡುವೆ ಪಿಎಸ್ಐ ರಾಜಕುಮಾರ ಜೋಡಹಟ್ಟಿ ದಿನ ರಾತ್ರಿ ಆದ್ರೆ ಸಾಕು ವೈದ್ಯೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ ನೀಡ್ತಿದ್ದಂತೆ. ಇದರಿಂದ ಬೇಸತ್ತ ವೈದ್ಯೆ ಪಿಎಸ್ಐನಿಂದ ದೂರ ಆಗೋಕೆ ಶುರು ಮಾಡಿದ್ದಾರೆ. ಅದ್ಯಾವಾಗ ಯುವತಿ ದೂರವಾಗೋಕೆ ಶುರುವಾದ್ಲು, ಪಿಎಸ್ಐ ರಾಜಕುಮಾರ ಜೋಡಹಟ್ಟಿಗೆ ಅನುಮಾನ ಬಂದಿದೆ. ವೈದ್ಯೆಯ ಕಾಲ್ ಡೀಟೇಲ್ಸ್, ವಾಟ್ಸ್ಆಪ್ ಚಾಟಿಂಗ್ ಹಿಸ್ಟರಿಗಳನ್ನ ಗುಪ್ತವಾಗಿ ಕಲೆ ಹಾಕಿ ಕಿರುಕುಳ ನೀಡೋಕೆ ಶುರು ಮಾಡಿದ್ದಾನೆ. ಇದೇ ವೇಳೆ ಪಿಎಸ್ಐಗೆ ವೈದ್ಯೆ ಹಂತ ಹಂತವಾಗಿ 1.70 ಲಕ್ಷ ಹಣವನ್ನ ವಾಪಸ್ ಕೇಳಿದ್ದಾರೆ. ಇದರಿಂದ ಕೋಪಗೊಂಡ ಪಿಎಸ್ಐ ಅವಾಚ್ಯವಾಗಿ ನಿಂದಿಸಿ ಮತ್ತಷ್ಟು ಕಿರುಕುಳ ನೀಡೋಕೆ ಮುಂದಾಗಿದ್ದಾನೆ. ಇದರಿಂದ ಮತ್ತಷ್ಟು ನೊಂದ ವೈದ್ಯೆ ಪಿಎಸ್ಐ ವಿರುದ್ಧ ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ದೂರು ನೀಡಿದ್ದಾರೆ. ದೂರು ಪಡೆದ ಪೊಲೀಸ್ ಕಮಿಷನರ್ ಹನುಮಂತನಗರ ಪೊಲೀಸ್ ಠಾಣೆಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಸದ್ಯ ಈ ಸಂಬಂಧ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪಿಎಸ್ಐಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ತಿಳಿಸಿದ್ದಾರೆ. ಪೊಲೀಸರ ವಿಚಾರಣೆ ನಂತರವಷ್ಟೇ ವೈದ್ಯೆ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಡುವಿನ ಆರೋಪ ಪ್ರತ್ಯಾರೋಪಕ್ಕೆ ಉತ್ತರ ಸಿಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.